ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಎದ್ದು ರೆಡಿಯಾಗಿರೋದು ನವನರಸಿಂಹನ ದರ್ಶನ ಮಾಡೋದಕ್ಕೆ. ಮುಖದಲ್ಲಿ ತುಂಬ ಚೆನ್ನಾಗಿ ಕಳೆ ಕಾಣಿಸ್ತಾ ಇದೆ. ಈ 9 ನರಸಿಂಹಸ್ವಾಮಿ ದೇವರ ದರ್ಶನ ಮಾಡಿದ್ರೆ ಕಾಶಿಲಿ 9 ಸಂವತ್ಸರ ಕಳೆದಷ್ಟು ಪುಣ್ಯ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೋಸ್ಕರ ಈ 9 ನರಸಿಂಹನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈಗ ಹೊರಟಿದ್ದೀನಿ. ಇದರಲ್ಲಿ 5 ನರಸಿಂಹ ಎಗುವ ನರಸಿಂಹ ಅಂತ ಕರೀತಾರೆ, ಅಂದರೆ ಬೆಟ್ಟದ ಮೇಲಿರುವಂಥ ನರಸಿಂಹ. 4 ನರಸಿಂಹನ ದಿಗುವ ನರಸಿಂಹ ಅಂತ ಕರೀತಾರೆ, ಅದು 4 ಕೆಳಗಡೆ ಇರುವಂಥ ನರಸಿಂಹಸ್ವಾಮಿ ದೇವಸ್ಥಾನಗಳು. ಈ 5 ಎಗುವ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿಗೆ ನೀವು ನಡ್ಕೊಂಡೇ ಹೋಗಬೇಕು. ಅದು ಬಿಟ್ಟರೆ ನಿಮಗೆ ಡಾಲಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ನಾನು ನಡ್ಕೊಂಡೇ ಹೋಗ್ತಾಯಿದ್ದೀನಿ. ಇವಾಗ ರೆಡಿಯಾಗಿದ್ದೀನಿ, ಸ್ನಾನ ಮಾಡಿ ಕಂಪ್ಲೀಟಾಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ ನಾನೀಗ. ಸೊ ಈಗ ಇಲ್ಲಿಂದ ಹೊರಟಿದ್ದೀನಿ. ಅನ್ನೋದು 10 ಕಿಲೋಮೀಟರ್ಸ್ ಗಾಡಿ ಹೋಗುತ್ತೆ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನಾವು ನಡ್ಕೊಂಡೇ ಹೋಗಬೇಕಂತೆ. ಸೊ ಬನ್ನಿ, ಹೇಗಿದೆ ಅಲ್ಲಿನ ನಡ್ಕೊಂಡು ಹೋಗೋ ಜಾಗ, ಹೇಗಿದೆ, ಏನೇನು ವ್ಯವಸ್ಥೆಗಳು ಮಾಡಿದ್ದಾರೆ ಎಲ್ಲದನ್ನು ನೋಡ್ಕೊಂಬರೋಣ. ಹಾಗೂ ನಿಮಗೂ 9 ನರಸಿಂಹಗಳ ದರ್ಶನ ಮಾಡಿಸ್ತೀನಿ. ಆದಷ್ಟು 2 ಬ್ಲಾಗಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಆಗಿಲ್ಲ ಅಂದರೆ 3 ಬ್ಲಾಗ್ ಮಾಡಿರ್ತೀನಿ ಅಂತ ಹೇಳ್ತಾ ಬನ್ನಿ ಈಗ ನವನರಸಿಂಹಸ್ವಾಮಿ ದೇವರ ದರ್ಶನ ಮಾಡ್ಕೊಂಬರೋಣ. ಹೋಗ್ಬೇಕಾಗಿರೋದು ಇಲ್ಲಿಗೇನೆ, ಅದು ಜ್ವಾಲಾ ನರಸಿಂಹ. ಅದಾದಮೇಲೆ ಅಹೋಬಲ ನರಸಿಂಹಗೆ ಹೋಗಬೇಕು. ಅದಾದಮೇಲೆ ಮಾಲಾಲ ನರಸಿಂಹ. ಅದಾದಮೇಲೆ ಕ್ರೋಧ ವರಹ ನರಸಿಂಹ ಅಂತ ಕರೀತಾರೆ, ಕಾರಂಜ ನರಸಿಂಹ, ಭಾರ್ಗವ ನರಸಿಂಹ, ಯೋಗಾನಂದ ನರಸಿಂಹ, ಛತ್ರವಾಟ ನರಸಿಂಹ. ಅದಾದಮೇಲೆ ನಮ್ಮ ಪಾವನ ನರಸಿಂಹ ಸ್ವಾಮಿಗೆ ಹೋಗಬೇಕು ನಾವು. ಸೊ ಇಲ್ಲಿ ಕಂಪ್ಲೀಟ್ ಡೇಟಾ ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವು. ಸೊ ಈ ಥರ ಮಾಡೋದ್ರಿಂದನೇ ನಮಗೆ ಕಂಪ್ಲೀಟ್ ಪ್ರತಿಫಲ ಸಿಗೋದು ಈ ಯಾತ್ರೆಯಿಂದ. ಸೊ ಇಲ್ಲಿ ಎಲ್ಲರೂ ಸ್ನಾನ ಮಾಡ್ಕೋತಾರೆ ಆ್ಯಕ್ಚುಯಲಾಗಿ ಬಂದು. ಇದು ಆ್ಯಕ್ಚುಲ ನಮ್ಮ ಟ್ರಕ್ಕಿಂಗ್ ವೇ. ನಾವು ಫಸ್ಟು ಡೈರೆಕ್ಟಾಗಿ ಜ್ವಾಲಾ ನರಸಿಂಹಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಜ್ವಾಲಾ ನರಸಿಂಹ ಮುಗಿಸ್ಕೊಂಡು ಮಿಕ್ಕಿದೆಲ್ಲ ಈ ಕಡೆಗೆ ಬರೋದು ಈಸಿ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಜ್ವಾಲಾ ನರಸಿಂಹಗೆ ಹೋಗಿ ಅದಾದಮೇಲೆ ಮಿಕ್ಕಿದ್ದನ್ನ ಕವರ್ ಮಾಡ್ತಾಯಿದ್ದೀವಿ. ಕನ್ಫ್ಯೂಸ್ ಆಗುತ್ತೆ ಅಂದರೆ ಇದು ವರಾಹ ನರಸಿಂಹಸ್ವಾಮಿ ದೇವಸ್ಥಾನ, ಅಲ್ಲಿ ಹೋಗ್ತಾ ಇರೋ ರೂಟ್ ಬಂದು ಜ್ವಾಲಾ ನರಸಿಂಹಸ್ವಾಮಿಗೆ ಹೋಗುತ್ತೆ. ಬಟ್ ನೀವು ಮಲೋಲ ಮಿಸ್ ಮಾಡ್ಕೊಂಡ್ಬಿಡ್ತೀರ. ಅಲ್ಲಿದೆ ಕಾಣಿಸ್ತಾ ಇದೆಯಲ್ಲ ಸ್ಟೆಪ್ಸು, ಆ ಕಡೆ ಕಾಣಿಸ್ತಾ ಅದು, ಆ ಸ್ಟೆಪ್ಸಲ್ಲಿ ಹೋದರೆ ಮಾತ್ರ ನೀವು ಮಲೋಲ ನರಸಿಂಹಗೆ ಹೋಗೋಕ್ಕಾಗೋದು. ಸೊ ಇವತ್ತು ಜನ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಜನ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ. ನಾವು ಈ ನರಸಿಂಹಸ್ವಾಮಿ ದೇವಸ್ಥಾನ ಬರ್ತಾ ನೋಡೋಣ. ನಮ್ಮ ಫಸ್ಟ್ ಟಾರ್ಗೆಟ್ ಬಂದು ಜ್ವಾಲಾ ನರಸಿಂಹಸ್ವಾಮಿ, ಅಲ್ಲಿಗೆ ಹೋಗಿ ಬರೋಣ ಬನ್ನಿ. ಅಲ್ಲಿ ನೋಡಿ ಪಾಪ ಡೋಲಿ ಎತ್ಕೊಂಡು ಹೋಗ್ತಾರೆ, ಅವ್ರನ್ನೆಲ್ಲ ಅಲ್ಲಿ ನಿಲ್ಲಿಸ್ತಾರೆ ಅವಾಗವಾಗ, ಯಾಕಂದರೆ ಅವ್ರಿಗೂ ಸುಸ್ತಾಗುತ್ತಲ್ಲ. ಇಲ್ಲಿಂದ ನೋಡಿ ಹೆಂಗಿದೆ ಅಂತ. ಇದು ಟ್ರೆಕ್ಕಿಂಗ್ ಸ್ಪಾಟ್ ಅಂತಲೇ ಅನಿಸಲ್ಲ ನಿಮಗೆ ಆ್ಯಕ್ಚುಯಲಾಗಿ ನೋಡೋಕ್ಕೆ ಹೋದರೆ. ಎಲ್ಲ ಬರೀ ಕಲ್ಲು ಬಂಡೆಗಳ ಮೇಲೆ ನಡ್ಕೊಂಡು ಹೋಗಬೇಕು. ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಬೇರೆ ಇರುತ್ತೆ ಅದ್ರ ಮಧ್ಯ. ಸ್ಟಿಕ್ ಯೂಸ್ ಮಾಡಬೇಕಿತ್ತು, ಮರ್ತೋಗ್ಬಿಟ್ಟೆ. ಒಂಚಾರ అవునండి ಟ್ರೆಕ್ಕರ್ಸಾ? ಸಂಪೂರ್ಣ ಗವರ್ನ, ಶಿರೀಷ, ಶಿವಪ್ರಸಾದ್, నైస్. అమెరికా యుఎస్ఏ లో కూడా ఓ యుఎస్ఏ లో కూడా ఇండియన్ హైట్స్ లో చేసాం. నైస్ టు మీట్ యు. వర్నల్ ఫాల్స్. What's your good name? My name is Chandan sir. I am a practicing chartered accountant. So along with that I do this biking, moto vlogs and this trekking. Very nice, fantastic. All the best. Thank you. మాకు పెట్టినానా మీ యూట్యూబ్ నేను చూసుకుంటా. ಹಾ, ಪಾತ್ ನೋಡಿ ಹೇಗಿದೆ ಅಂತ. ಎಲ್ಲೂ ಯಾವುದೇ ರೀತಿ ಸ್ಟೆಪ್ಸ್ಗಳು ಏನೂ ಇಲ್ಲ. ಪ್ರಾಪರ್ ಫಾರೆಸ್ಟ್ ಟ್ರೆಕ್ಕಿಂಗ್ ಅಂದರೆ ಇದೆ. ಸೊ ಈ ಫಾರೆಸ್ಟ್ ಟ್ರೆಕ್ಕಿಂಗ್ ಮಾಡಿಕೊಂಡು ನಾವು ಹೋದರೆ ನಮಗೆ ಸಿಗೋದೆ ನಮ್ಮ ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನ. ಅದರ ಕಡೆಗೆ ನಮ್ಮ ಪಯಣ ಈಗ. ನನ್ನ ಕ್ಯಾಮ್ರಾ ಆಗಕ್ಕೆ ಹೇಗಾಗ್ತದೆ, ಯಾಕಂದರೆ ನನ್ನ ಬಾಡಿನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಉಗ್ರ ಸ್ತಂಭ.
ನೀವು ಕೂತ್ಕೊಂತೀರಲ್ಲಿ ಫೋಟೋ ತೆಗಿಬೇಕಾ? ಇಲ್ಲ ಮಾಲೋಲಾಗಿ ಈ ಕಡೆಯಿಂದನೂ ಹೋಗ್ಬೋದಲ್ಲ? ಹಾಂ, ನಮ್ಮ ಅಣ್ಣನ ಮಗ ಹಾಂ, ಓಕೆ. ಫ್ರೆಂಡ್ಸ್ ನಾವು ಬೆಸ್ಟ್ ಫ್ರೆಂಡ್ಸ್. ಇಲ್ಲಿಂದ ಬರೀ ಮೆಟ್ಲೆ ಅನ್ಸುತ್ತೆ ಅಲ್ಲ? ಎಷ್ಟಂತೆ? ಇಲ್ಲಿಂದ 600 ಮೆಟ್ಲ. ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ನಾವು ಹತ್ತೋದೇ ಕಷ್ಟ ಆಗ್ತಾ ಇದೆ, ಅದ್ರ ಮೇಲೆ ಅವ್ರನ್ನ ಬೇರೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಫ್ಲ್ಯಾಗು, ಅದೇ ಜ್ವಾಲಾ ನರಸಿಂಹ ಅಲ್ಲಿರೋದು. ಇನ್ನೂ ಅಲ್ಲಿವರೆಗೂ ಹೋಗಬೇಕು. ಸದ್ಯಕ್ಕೆ ಈ ರೂಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ನಿಮ್ಮ ಅಣ್ಣನ ಹೆಸರೇನು? ನಮ್ಮ ಅಣ್ಣನ ಹೆಸರು ಮರ್ಲಿ. ನಮ್ಮ ಅಣ್ಣ ತುಂಬ ಒಳ್ಳೆಯವರು. ನಮ್ಮವರೆಲ್ಲ ಫುಲ್ ಖುಷಿ ಆಗ್ಬಿಡ್ತಾರೆ. ಏನು ಏನೋ ಹೇಳಿದ್ರು. ಕನ್ನಡ ಅಂದರೆ ತುಂಬ ಇಷ್ಟ ಬ್ರೋ. ಕನ್ನಡ ಅಂದರೆ ತುಂಬ ಇಷ್ಟನಾ? ನೋಡಿ, ಇವ್ರು ತಾರಪತ್ರಿ ಆಂಧ್ರ ಪ್ರದೇಶದಿಂದ ಇರೋದು. B.Tech ಕೆಲಸ 2 ಬೆಂಗಳೂರಲ್ಲೇ ಮಾಡ್ತಾ ಇರೋದಂತೆ. ಆದರೂ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ನೋಡಿ. ಥ್ಯಾಂಕ್ ಯು ಸರ್. ಈ ಕಡೆಗೆ ಹೋದರೆ ಉಗ್ರಸ್ತಂಭ ಪಾತ್ವೆ ಅಂತ, ಇಲ್ಲಿ ಪಾತೆ ಕಾಣಿಸ್ತಾ ಇಲ್ಲ, ಪಾತ್ವೆ ಅಂತ ಬೋರ್ಡ್ ಹಾಕಿದ್ದಾರೆ. ಎಲ್ಲಿ ಪಾತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹಿಂದೆ ಪಾತ್ ಕಾಣಿಸ್ತಾ ಇದೆಯಾ ನಿಮ್ಗೇನಾದರೂ? ಇದೇ ಉಗ್ರಸ್ತಂಭ ಪಾತ್ವೆ. ಸೊ ಇಲ್ಲಿಂದ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಜ್ವಾಲಾ ನರಸಿಂಹ. ಸೊ ಈ ರೀತಿ ನಡ್ಕೊಂಡು ಹೋಗಬೇಕು ಜ್ವಾಲಾ ನರಸಿಂಹಗೆ. ನೀರು ಹಿಂಗೆ ಬೀಳ್ತಾನೆ ಇರುತ್ತೆ. ಈ ಕಡೆ ವ್ಯೂ ನೋಡಿ ಜ್ವಾಲಾ ನರಸಿಂಹದಿಂದ ಹೇಗಿದೆ. ಸೊ ಲಾಸ್ಟ್ ಫ್ಯೂ ಸ್ಟೆಪ್ಸ್ ಟುವರ್ಡ್ಸ್ ಜ್ವಾಲಾ ನರಸಿಂಹ. ನೋಡಿ, ನಮ್ಮ ತಲೆನೇ ಟಚ್ ಆಗುತ್ತೆ, ಬಕ್ಕೊಂಡು ಹೋಗ್ಬೇಕು. ಇಷ್ಟು ಕಷ್ಟಪಟ್ಟು ಬಂದಮೇಲೆ ನಮಗೆ ಸಿಗೋದು ಈ ದೇವಸ್ಥಾನ. ಇದೇ ನಮ್ಮ ಜ್ವಾಲಾ ನರಸಿಂಹ ಸ್ವಾಮಿ ದೇವಸ್ಥಾನ. ಇದೇ ಜ್ವಾಲಾ ನರಸಿಂಹ ಸ್ವಾಮಿ ದೇವಸ್ಥಾನ. ನಾನು ಆಗಲೇ ಹೇಳ್ದಂಗೆ ನಾನು ಕರ್ಕೊಂಬಂದು ತೋರಿಸಿದ್ದೀನಿ ಫೈನಲಿ. ಇಲ್ಲಿ ಜ್ವಾಲಾ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಏನಕ್ಕೆ ಜ್ವಾಲಾ ನರಸಿಂಹಸ್ವಾಮಿ ಅಂತ ಹೆಸರು ಬಂತು ಅಂದರೆ, ಇಲ್ಲಿ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ್ಮೇಲೆ ನರಸಿಂಹಸ್ವಾಮಿ ನಾರ್ಮಲ್ಲಾಗಿ ಹೇಗೆ ಕುತ್ಕೋತಾರೆ ಹಾಗೆ ಕುತ್ಕೊಂಡಿದ್ದಾಗ ದೇವತೆಗಳು ಬಂದು ನೋಡಿದಾಗ ಅವರು ಜ್ವಾಲೆ ಅಂತ ಹೊಳಿತಾ ಇದ್ರಂತೆ. ಅದರಿಂದ ಅವ್ರಿಗೆ ಜ್ವಾಲಾ ನರಸಿಂಹ ಅಂತ ಹೆಸರು ಕೊಟ್ಟಿದ್ದಾರೆ ಇಲ್ಲಿಗೆ. ಇಲ್ಲಿನ 9 ನರಸಿಂಹಸ್ವಾಮಿ ದೇವಸ್ಥಾನಗಳಲ್ಲಿ ಇದೇ ಮೊದಲನೇ ದೇವಸ್ಥಾನ. ಸೊ ಇಲ್ಲಿನ ಪ್ರತೀತಿ ಏನು ಅಂದರೆ, ಇಲ್ಲಿ ದೇವತೆಗಳು ಬಂದು ಹಿರಣ್ಯಕಶಿಪುವಿನ ಸಂಹಾರ ಆಗೋದನ್ನ ಕಣ್ಣಾರೆ ನೋಡಿ ಆತಮೆ ದೇವರು ಜ್ವಾಲಾ ರೀತಿ ಹೊಳಿತಾ ಇದ್ದಿದ್ದರಿಂದನೇ ಅವರಿಗೆ ಜ್ವಾಲಾ ನರಸಿಂಹ ಅಂತ ಹೆಸರು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಸ್ವಲ್ಪ ಇಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ನಿಮಗೆ ಇಲ್ಲಿ ಒಂದು ರಕ್ತಕುಂಡ ಅಂತ ಕೂಡ ಸಿಗುತ್ತೆ. ಆ ರಕ್ತಕುಂಡ ಅಂದರೆ ಏನು ಅಂದರೆ, ನರಸಿಂಹಸ್ವಾಮಿ ಹಿರಣ್ಯಕಶಿಪುವಿನ ವಧೆ ಮಾಡಿದ್ಮೇಲೆ ಅಲ್ಲೇ ಕೈ ತೊಳ್ಕೊಂಡಿದ್ದು. ಆ ಕೊಳ ಈಗಲೂ ಕೂಡ ಕೆಂಪು ನೀರಿನಿಂದ ಹೊಳೆಯುತ್ತೆ. ಕೈಗೆ ತೊಗೊಂಡ ಮೇಲೆ ಮಾತ್ರ ಅದು ನಾರ್ಮಲ್ ನೀರು ಥರ ಕಾಣಿಸುತ್ತೆ. ಅಲ್ಲಿವರೆಗೂ ಕೆಂಪು ನೀರು ಥರನೇ ಕಾಣಿಸುತ್ತೆ. ಅದನ್ನು ಕೂಡ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ಮೊದಲನೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಏನಕ್ಕೆ ವ್ಲಾಗ್ ತುಂಬ ದೊಡ್ಡದಾಗ್ಬಿಡುತ್ತೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ 4 ಎಗುವ ನರಸಿಂಹಗಳನ್ನ ನೋಡ್ತೀರಾ ನೀವು. ಅದಾದಮೇಲೆ ದಿಗುವ ನರಸಿಂಹಗಳನ್ನ ತೋರಿಸ್ತೀನಿ ಅಂತ ಹೇಳ್ತಾ, ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಸೈನಿಂಗ್ ಆಫ್ ಫ್ರಮ್ ಫಿನಾನ್ಸ್ ಆನ್ ವೀಲ್ಸ್.